ಕೃಷ್ಣ ಲೀಲೆ ಮೂರನೆಯ ಭಾಗ. ಶ್ರೀಕೃಷ್ಣನು ಕಾಳಿಂಗ ಮಡುವಿನಲ್ಲಿ ಧುಮುಕ್ತಾನೆ. ಆ ಮಡುವಿನಲ್ಲಿ 5 ಹೆಡೆಗಳ ಸರ್ಪವಿರುತ್ತೆ. ಆಗ ಶ್ರೀಕೃಷ್ಣನಿಗೆ ಇನ್ನೂ 5 ವರ್ಷಗಳು. ಪುಟ್ಟ ಬಾಲಕನು. ಅರ್ಧ ಗಂಟೆ ಕಳೆದರೂ ನೀರಿನಿಂದ ಮೇಲೆ ಬರಲಿಲ್ಲ. ಆ ವೇಳೆಗೆ ಊರಿನಲ್ಲೆಲ್ಲ ಸುದ್ದಿ ಹರಡಿತು. ಕೃಷ್ಣನು ಮಡುವಿನಲ್ಲಿ ಧುಮುಕಿದ ವಿಷಯ ಯಶೋದೆಗೆ ತಿಳಿಯುತ್ತೆ. ಕಂಗಾಲಾಗ್ತಾಳೆ. ಶ್ರೀಕೃಷ್ಣನು ಎಲ್ಲಿ ಎಲ್ಲಿ ಅಂತ ಹುಡುಕಾಡ್ತಾಳೆ. ಯಾಕೆ ಅಂತಂದರೆ ಆ ವೇಳೆಗೆ ಅನೇಕ ರಾಕ್ಷಸರ ದಾಳಿ ಜರುಗಿರುತ್ತೆ. ಆ ವೇಳೆಗೆ ಕೃಷ್ಣನು ಕಾಳಿಂಗ ಮಡುವಿನಲ್ಲಿರುವ ವಿಷಯ ತಿಳಿಯುತ್ತೆ. ಬಲರಾಮನು ಓಡಿ ಹೋಗ್ತಾನೆ. ಗೋಪಾಲಕರು, ಗೋಪಿಕೆಯರು ಎಲ್ಲರೂ ಕೃಷ್ಣ ಕೃಷ್ಣ ಅಂಥೇಳಿ ಕೂಗಲಾರಂಭಿಸ್ತಾರೆ. ಹೀಗೆ ಊರಿನವರೆಲ್ಲರೂ ಕೂಗಿಕೊಂಡಾಗಲೂ ಪರಮಾತ್ಮ ಹೊರಗೆ ಬರಲಿಲ್ಲ. ಸ್ವಲ್ಪ ಕಾಲದ ಬಳಿಕ ನೀರಿನಿಂದ ಮೇಲೆ ಬರ್ತಾನೆ. 5 ಹೆಡೆಗಳ ಸರ್ಪದ ಮೇಲೆ ಆನಂದ ತಾಂಡವವಾಡುತ್ತಾ ಕಾಣಿಸ್ಕೊಳ್ತಾನೆ. ಇದನ್ನು ಒಬ್ಬ ಕವಿ ಈ ದೃಶ್ಯವನ್ನು ವರ್ಣಿಸಿದ್ದಾರೆ. ಯಮುನಾ ನದಿಯ ತರಂಗಗಳು ಆ ಪರಮಾತ್ಮನ ನೃತ್ಯಕ್ಕೆ ಪಕ್ಕವಾದ್ಯವಾದಂತೆ ಮೃದಂಗವಾದ್ಯದಂತೆ ಇತ್ತು. ಹಾವಿನ ಹೆಡೆಗಳೇ ರಂಗಸ್ಥಳವಾಯಿತು. ಊರಿನ ಜನರೆಲ್ಲರೂ ಆ ದೃಶ್ಯವನ್ನು ನೋಡಿ ಪುಳಕಿತರಾಗಿ ಚಪ್ಪಾಳೆ ತಟ್ಟುತ್ತಾ ಕುಣಿದಾಡಿದರು. ಆನಂದ ನಾದವನ್ನು ಮಾಡಿದರು. ಒಟ್ಟಿನಲ್ಲಿ ಆ ನೃತ್ಯವು ಅದ್ಭುತವೂ ಆಶ್ಚರ್ಯಕರವೂ ಭಯಭೀತವೂ ಆಗಿತ್ತು. ಅಂದರೆ ಗೋಪಿಕೆಯರಿಗೆ ಆಶ್ಚರ್ಯಕರವಾಗಿತ್ತು. ಕಾಳಿಂಗ ಸರ್ಪವು ನೃತ್ಯದಿಂದ ಭಯಭೀತನಾದನು. ದೇವತೆಗಳೆಲ್ಲರೂ ನೋಡಿ ಆನಂದವನ್ನು ಹೊಂದಿದರು. ಅಂತಹ ಪರಮಾತ್ಮನಿಗೆ ನಮನಗಳು.